ಹೇಳ್ತೀವಿ ನಮಗೆಲ್ಲ ಏನು ಹೇಳಿ ಕಳ್ಸಾರ? ಅತ್ತಿ ಮನೆಗೆ ಹೊಂಟೇರಿ, ಹೊಂದ್ಕೋರಿ, ಚಂದಂಗಿರ್ರಿ, ಅತ್ತಿ ಮಾವನ್ ತಂದೆ ತಾಯಿ ಹಂಗೆ ತಿಳ್ಕೊರಿ. ತಂದೆ ತಾಯಿ ತಿಳ್ಕೊಳಿಕ್ ಸಾಧ್ಯ ಇಲ್ಲ, ನಾನು ಒಪ್ತೇನೆ. ನಾ ಅತ್ತೆ ಆದರೂ ಅದು ಸಾಧ್ಯ ಇಲ್ಲ. ಅತ್ತಿನೇ ತಾಯಿನೇ, ಆದ್ರೆ ಹಂಗೆ ತಿಳ್ಕೊಡ್ರಿ. ಎಲ್ಲರನ್ನೂ ಹಚ್ಕೋರಿ. ಗಂಡು ಒಬ್ಬನೇ ನಿನ್ನವಲ್ಲ, ಆಜು ಬಾಜುದವ್ರನ್ನೂ ಹಚ್ಕೋರಿ, ನೆರೆ ಹರಿಯವ್ರನ್ನ ಹಚ್ಕೋರಿ. ಹೆಚ್ಚು ಕಮ್ಮಿ ಆದ್ರೆ ತಡ್ಕೊಂಡು ಹೋಗು. ಸ್ಟಾರ್ಟಿಂಗ್ ಒಯ್ದು ನಾವು ಚಾಡ ಹೇಳಿಕತ್ತೀವಿ ಅಂದ್ರೆ ಇವೆಲ್ಲ ಇರೋವೆ ತಂಗಿ. ನಾವೆಲ್ಲ ಅನುಭವಿಸಿ ಇಲ್ಲಿಗೆ ಬಂದೇವಿ. ಒಂದು ಮನೆಗೆ ನಾವು ಹೋದ್ವಿ ಅಂದ್ರೆ ಒಂದೇ ಸಲಕ್ಕೆ ಮಾಲಕರನ್ನ ಮಾಡೋದಿಲ್ಲ ನಮ್ಮನ್ನ. ಆ ಮಾಲಕತ್ವ ಪಡ್ಕೋಬೇಕಂದ್ರೆ ಗೃಹಿಣಿಯಾಗಿ ಹೋದಾಕಿ ಗೃಹ ಸ್ವಾಮಿನೇ ಆಗ್ಬೇಕಂದ್ರೆ ಅದ್ರ ಹಿಂದೆ ತಪಸ್ಸದ, ಸಂಯಮ ಅದ, ಅದ್ರ ಹಿಂದೆ ತ್ಯಾಗ ಅದ, ಪರಿಶ್ರಮ ಅದ. ಇವೆಲ್ಲ ಬಿಟ್ಟು ನಾ ಹೋದ ದಿವಸ ಚಾವಿ ನನ್ನ ಕೈಯಾಗ ಕೊಟ್ಟು ಬಿಡ್ಲಿ, ಎಲ್ಲ ಅಧಿಕಾರ ನನಗೆ ಬರಲಿ, ಆ ಗಂಡ ನಾವು ನನ್ನ ಕೈಯಾಗ ಬರಲಿ. ನಿನ್ನ ಗಂಡನ ಮುಂದೆ ನಿನ್ನ ಕೈಯಾಗ ಇಟ್ಕೋತಂಗಿ, ಉಳಿದದ್ದೆಲ್ಲ ಬಿಟ್ಟು ಬಿಡಿ. ಇದನ್ನು ಕಲಿಸ್ತೇವಿಲ್ಲ ಇವತ್ತು. ಯಾರು ಏನಾರ ಅಂದ್ರೆ ನೋಡು, ಫೋನ್ ಮಾಡ. ನಾವು ಬರೋಕ್ಕಿಂತ ಮೊದಲು ಪೊಲೀಸರು ಮನೆ ಮುಂದೆ ಬಂದ್ಬಿಡ್ತಾರೆ, ಅಷ್ಟು ವ್ಯವಸ್ಥಾನ ಮಾಡ್ತೇನೆ. ಗಂಡು ಹುಡುಗನಂಗೆ ಬೆಳೆಸೇನೆ, ಕಳಿಸ್ರೆ ನನ್ನ ಮನೆಗೆ ನಾನು ನೋಡ್ಕೋತೇನೆ. ಇವು ಮಾಡೋದ್ರಿಂದ ನಾವೇನು ಸಾಧನೆ ಮಾಡ್ಲಿಕ್ಕತ್ತೀವಿ? ಎರಡೂ ರೀತಿಯಿಂದ ನಮ್ಮ ಮನೆಯ ಗಂಡು ಮಕ್ಕಳನ್ನು ಒಂದು ಹೆಣ್ಣು ಇನ್ನೊಂದು ಮನೆಯಿಂದ ಬಂದಾಳಂದ್ರೆ ಆಕೆಗೆ ಗೌರವವನ್ನು ಕೊಟ್ಟು ಗೌರವಯುತವಾಗಿ ಬಾಳ್ವೆ ಮಾಡಿಸ್ಲಿಕ್ಕೆ ನಮ್ಮ ಗಂಡು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡೋಳು ತಾಯಿನೇ. ಬಂದಂಥ ಹೆಣ್ಣು ಮಗಳಾಗುವುದಿಲ್ಲ, ಅದರ ಸೊಸೆಯ ಸ್ಥಾನಮಾನವನ್ನು ಕೊಟ್ಟು ಪ್ರೀತಿಯಿಂದ ನೋಡಿಕೊಂಡು ತನ್ನ ಜವಾಬ್ದಾರಿಯನ್ನು ಅವಳಿಗೆ ಕಲಿಸಿ ಆ ಮನೆಯ ಒಂದು ಪೀಳಿಗೆಯನ್ನು ಮುಂದೆ ನಡೆಸುವಂಥ ಜವಾಬ್ದಾರಿ ಕಲಿಸಾಕಿನೂ ಆ ತಾಯಿನೇ, ಅತ್ತೇನೆ. ಈ ಎರಡೂ ಜವಾಬ್ದಾರಿ ನಾವು ಕಲಿಸಿದ್ರೆ, ಅದೇ ರೀತಿ ಹೊಂದ್ಕೊಂಡು ಹೋಗುವ ಪಾಠವನ್ನು ಗಂಡಿಗೆ ಹೆಣ್ಣಿಗೆ ಎರಡೂ ನಾವು ತಾಯಂದ್ರಾಗಿ ಕಲಿಸಿದ್ರೆ ನಮ್ಮ ಕುಟುಂಬ ವ್ಯವಸ್ಥೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಅದ. ಭಾಳ ಹಳೆ ಕಾಲದಂಗೆ ಇರ್ಬೇಕಂತಿಲ್ಲ, ದೋಸ್ತಿ ಒಳಗಿರೋಲ್ಲ. ಅತ್ತಿ ಸೊಸಿ ಮಗ ಗಂಡ ಎಲ್ಲರೂ ದೋಸ್ತಿ ಫ್ರೆಂಡ್ಶಿಪ್ ಒಳಗೆ ಇರ್ಲಿಕ್ಕೆ ಸಾಧ್ಯ ಅದ. ಏನು ಮಾಡ್ಲಿಕ್ಕೆ ಸಾಧ್ಯ ಅದ, ಏನು ಇರ್ಲಿಕ್ಕೆ ಸಾಧ್ಯ ಅದ, ಅದರೊಳಗೆ ದಾರಿಯನ್ನು ಕಂಡುಕೊಂಡು ನಮ್ಮ ಕುಟುಂಬ ವ್ಯವಸ್ಥೆಯನ್ನು ಉಳಿಸುವ ಮಹತ್ತರ ಜವಾಬ್ದಾರಿ ನಮ್ಮ ಮೇಲದ. ಆಗ್ಬೋದು ಎಲ್ಲರ ಮನೆ ಒಳಗೂ ಹೆಚ್ಚು ಕಡಿಮೆ ಇರುವೆ. ಇವತ್ತು ನಮ್ಮ ಒಂದು ಅವಿಭಕ್ತ ಕುಟುಂಬ ಪದ್ಧತಿ ಏನಿತ್ತು ಅದರ ರುಚಿನೇ ಬೇರೆ. ನಾವೆಲ್ಲ ಅದ್ರೊಳಗೆ ಬೆಳೆದೀವಿ. ಮಕ್ಕಳು ಹೆಂಗೆ ದೊಡ್ಡ ಆಗ್ತಾವಂತೆ ಗೊತ್ತಾಗ್ತದೆ. ಇಲ್ಲಿಗೆ ನನ್ನ ಮಗಳದ, ನಂದು ಅವಿಭಕ್ತ ಇದ್ರೆ ನಮ್ಮ ಮನ್ಯಾಗ ಬಿಟ್ಟು ಬರ್ತಿದ್ದೆ. ಅದು ಇರದೇ ಇರೋದಕ್ಕೆ ಈಗ ನಾ ಕರ್ಕೊಂಡು ಬರುವಂಥ ಪರಿಸ್ಥಿತಿ. ದೊಡ್ಡ ಹುಡುಗರು ನೋಡಿ ಸಣ್ಣ ಹುಡುಗರು ಬೆಳೀತಿದ್ರು, ಅದು ಬಿಡ್ರಿ. ಅಪ್ಪ ಅವ್ವ 4 ಮಂದಿ ಮಕ್ಕಳು, ಸೊಸ್ತ್ಯಾರು, ಅವ್ರ ಮಕ್ಕಳಿಗೆ ಅವಿಭಕ್ತ ಕುಟುಂಬ ಅಂತಿದ್ವಿ ಒಂದು ಕಾಲಕ್ಕೆ. ಹೋಗ್ತಾ ಹೋಗ್ತಾ ಅವ್ವ ಅಪ್ಪ ಮಗ ಸೊಸಿ ಇದ್ರೆ ಅದು ಅವಿಭಕ್ತ ಕುಟುಂಬ. ಗಂಡ ಹೆಂಡತಿ ಮಕ್ಕಳು ಕೂಡಿದ್ರೆ ಅವಿಭಕ್ತ ಕುಟುಂಬ. ಈಗ ಗಂಡ ಹೆಂಡತಿ ಇದ್ರನ್ನ ಅವಿಭಕ್ತ ಕುಟುಂಬ. ಆ ಪರಿಸ್ಥಿತಿಗೆ ಬಂದೆ. ಗಂಡ ಹೆಂಡತಿ ಕೂಡಿದ್ರು ಜಾಯಿಂಟ್ ಫ್ಯಾಮಿಲಿ ಅನ್ನೋ ಪರಿಸ್ಥಿತಿ ಅದ ಇವತ್ತು. ಅದಕ್ಕೆ ಈ ರೀತಿಯ ಸಂಸ್ಕೃತಿ ಏನು ಸ್ಲೋ ಆಗಿ ಬೇರೆ ಬಿಡ್ಲಿಕ್ಕತ್ತದ, ಅದನ್ನು ನಾವೆಲ್ಲರೇ ಮಟ್ಟ ಹಾಕಬೇಕು ಅಂದ್ರೆ ಇಂಥ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂದರೆ ನಾವು ಸಂಕಲ್ಪವನ್ನು ತೆಗೆದುಕೊಳ್ಳುವಂಥ ದಿನ ಅಂತ ಹೇಳಿ ಮಾಡಬೇಕು. ನಮಗೆಲ್ಲ ಗೊತ್ತಿರಲಿ, ಬೆಂಗಳೂರೊಳಗೆ ಏನಾಗ್ತದೆ, ಅದು 10 ವರ್ಷಕ್ಕೆ ಧಾರವಾಡ ಹುಬ್ಳಿಗೆ ಬರ್ತದೆ. ಇವತ್ತು ಬೆಂಗಳೂರೊಳಗೆ ನೋ 2K ಸಿಸ್ಟಮ್ ಅಂದ್ರೆ ನೋ ಕಿಚನ್ ನೋ ಕಿಡ್ಸ್. ಕಿಚನ್ ಇಲ್ಲ, ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ತೇವೆ. ಮುಂಜಾನೆ ಹೋಗೋ ಮುಂದಾಗ ದರ್ಶಿನಿ ಒಳಗೆ ತಿಂದು ಹೋಗ್ತೇವೆ, ಮಧ್ಯಾಹ್ನದ ಊಟ ಕಂಪ್ನಿ ಒಳಗೆ ಆಗ್ತದೆ, ರಾತ್ರಿ ಬರೋ ಮುಂದಾಗ ಸ್ವಿಗ್ಗಿ ಝೊಮ್ಯಾಟೋದವ್ರು ಇದ್ದಾರೆ. ಬರೋದ್ರೊಳಗೆ ಬಾಗಲ ಮುಂದೆ ಡಬ್ಬಿ ಇಟ್ಟು ಹೋಗಿರ್ತಾರೆ. ಆರ್ಡರ್ ಮಾಡ್ತೇವೆ, ಹಾಲ್ನಾಗ ಕೊಡ್ತೇವೆ, ತಿಂತೇವೆ, ಇಲ್ಲ ಹೊರಗೆ ತಿಂದು ಮನೆಗೆ ಬಂದುಬಿಡ್ತೇವೆ. ನನಗೆ ಆಶ್ಚರ್ಯ ಆಗ್ತದೆ, ತಲೆನೋವು ಬಂದ್ರೆ ಚಹಾ ಹೆಂಗೆ ಮಾಡ್ಕೋತಾರೆ ಇವರು. ಅದಕ್ಕರೆ ಒಂದು ಕಿಚನ್ ಅನ್ನೋದು ಬೇಕಲ್ಲ. ನೋ 2K ಕಿಡ್ಸ್ ಬೇಡ ಅಂದ್ರೆ ಜವಾಬ್ದಾರಿ ಬೇಡ. ಒಂದು ಮದುವೆ, ಸಂಸಾರ, ಕುಟುಂಬ ವ್ಯವಸ್ಥೆ, ಅತ್ತೆ ಮಾವ ಬಂಧು ಬಳಗ, ಇದಂದ್ರೆ ಏನು? ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ತಗೊಂಡು ಸರಿಯಾಗಿ ನಿಭಾಯಿಸಿ ಹೌದಪ್ಪ ಅನ್ಸ್ಕೊಂಡಾಗ ನಾವು ಗೃಹಸ್ವಾಮಿನಿಯರಾಗ್ತೀವಿ. ನಮ್ಗೆ ಗಡಬಡಿ ಹೆಂಗದ ಅಂದ್ರೆ ಈಗಿನವ್ರಿಗೆ ಅದು ಬೇಡ, ನಮ್ಗೆ ಗೃಹನೂ ಬೇಡ, ಗೃಹ ಸ್ವಾಮಿನಿನೂ ಬೇಡ, ನಮ್ಮ ಮಟ್ಟಿಗೆ ನಮ್ಮನ್ನು ಬಿಟ್ರೆ ಸಾಕು. ಆರ್ಥಿಕ ಸ್ವಾತಂತ್ರ್ಯದ ಹಮ್ಮು. ಅದಕ್ಕೆ ನಾ ಹೇಳಿದ್ದು, ನಾವು ಕೆಲಸ ಮಾಡೋಣ ಎದಕ್ಕಂದ್ರೆ ಟು ಸಪೋರ್ಟ್ ಅವರ್ ಫ್ಯಾಮಿಲಿ ಸಿಸ್ಟಮ್, ನಾಟ್ ಟು ಬಿ ವೆರಿ ನಮಗೆ ಸ್ವಾತಂತ್ರ್ಯ